ದಲಿತ ಲೀಡರ್ಸ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ದಲಿತ ಉಪಮುಖ್ಯಮಂತ್ರಿಗಳ ವಿಚಾರ ಕೂಡ ಬಹಳ ಜೋರಾಗಿ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಹೋಗೋದು ಯಾರ್ಯಾರು ಏನೇನು ಕೇಳ್ತಾರೆ ಅಲ್ಲಿ ಅನ್ನುವಂಥದ್ದು ಕುತೂಹಲ. ದೆಹಲಿಗೆ ಹೋಗೋದು ನಮ್ಮ ಸಂಪ್ರದಾಯ. ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತೇನೆ, ಲೋಕಸಭೆ ಎಲೆಕ್ಷನ್ಗೆ ನಿಲ್ಲಲು ಯಾರೂ ಹೇಳಲಿಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಬಟ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದು, ದಲಿತ ಡಿಸಿಎಂ ವಿಚಾರದ ಬಗ್ಗೆ ದೆಹಲಿಯಲ್ಲಿ ಚರ್ಚೆಯನ್ನ ಮಾಡೋದಿಕ್ಕೆ ಇವರು ದೆಹಲಿಗೆ ಹೋಗ್ತಿದ್ದಾರೆ. ಡಿಕೆಶಿಗೆ ಬಿಸಿ ಮುಟ್ಟಿಸಲು ದಲಿತ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದೆ. ನೋಡಿ, ಒಬ್ಬೊಬ್ಬರು ಒಂದೊಂದು ಕಾರಣ ಇಟ್ಕೊಂಡು ಇರ್ತಾರೆ. ಡೆಲ್ಲಿಗೆ ಹೋಗೋದು, ನಮ್ಮ ಹೈಕಮಾಂಡ್ ಮೀಟ್ ಮಾಡೋದು ಅದೆಲ್ಲ ಕಾಮನ್. ಅದು ಈಗ ನಾನು ಹೋಗ್ತೀನಿ, ನಾನು ಭೇಟಿ ಮಾಡ್ತೀನಿ, ಕರ್ಟಸಿ ಕಾಲ್ ಇರುತ್ತೆ. ಡೆಲ್ಲಿಗೆ ಹೋದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗೋದು ನಮ್ಮ ಒಂದು ರೀತಿಯಲ್ಲಿ ಸಂಪ್ರದಾಯ. ನಮಗೆ AICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಅವ್ರು ಸಮಯ ಕೊಟ್ಟರೆ ಅವ್ರ ಜೊತೆ ಮಾತಾಡ್ತೀವಿ. ಈಗ ಅಧಿಕಾರದಲ್ಲಿ, ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು. ಅವರಿಂದ ನಾವು ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಲೇಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಈಗಾಗಲೇ ದಲಿತ ಸಿಎಂ, ದಲಿತ ಉಪಮುಖ್ಯಮಂತ್ರಿ ವಿಚಾರ ಹೀಗೆ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೂವರು ಈಗ ದೆಹಲಿಗೆ ಹೋಗ್ತಾ ಇರೋದು, ಈ ಒಂದು ವಿಚಾರವನ್ನೇ ಚರ್ಚೆ ಮಾಡುವ ಸಾಧ್ಯತೆ ಇದೆಯಾ? ಈಗಾಗಲೇ ಇಲ್ಲ ಆ ಥರದ ಮಾತುಗಳು ಅಂತ ಹೇಳ್ತಿದ್ದಾರೆ ಪರಮೇಶ್ವರ್ ಅವರು. ಆದರೆ ಅದರ ಹಿಂದಿರುವ ಲೆಕ್ಕಾಚಾರ ಇದೇನಾ? ಹೇಗೆ, ಯಾವಾಗ ಹೋಗ್ತಾರೆ? ನವಿತಾ ಜೈನ್, ಈ ಮೂವರು ನಾಯಕರು ಒಟ್ಟಿಗೆ ಹೋಗೋದಿಲ್ಲ. KN ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದಾರೆ ಎನ್ನುವಂತ ಒಂದು ಸುದ್ದಿ ಏನು ವರದಿಯಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಗೃಹ ಸಚಿವ, ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನೋಡಿ, ಯಾರ್ಯಾರು ದೆಹಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ. ನಾನು ಹೋಗ್ತೀನಿ, ನಾನು ದೆಹಲಿಗೆ ಹೋಗುವಂಥದ್ದು ಒಂದು ಕರ್ಟಸಿ ಇರುತ್ತೆ. ಅಲ್ಲಿ ದೆಹಲಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ AICC ನಾಯಕರನ್ನ ಭೇಟಿ ಮಾಡುವಂಥದ್ದು ಒಂದು ರೀತಿ ಕರ್ಟಸಿ ಕಾಲ ಅದು. ಸೊ ಹೀಗಾಗಿ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು. ಹೆಚ್ಚಿನದಾಗಿ ಬಹಳ ಮುಖ್ಯವಾಗಿ ಇವತ್ತು ಅವರು ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ, ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನವನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ, ಒಂದ್ ಕಡೆಯಾಗಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಸಿದ್ಧತೆಯನ್ನ, KPCCಯಿಂದ ಒಂದ್ ರೀತಿ ಸಿದ್ಧತೆಯನ್ನ ಮಾಡ್ಕೊಂತ ಇದ್ರೆ, ಇತ್ತ ಕೆಲ ಸಚಿವರು ಏನು ಹೆಚ್ಚುವರಿ DCM ಹುದ್ದೆಗೆ ಬಿಗಿಪಟ್ಟನ್ನು ಹಿಡಿದಿರೋದು ನೋಡ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಎಲ್ಲೋ ಒಂದ್ ಕಡೆಯಾಗಿ DK ಶಿವಕುಮಾರ್ ಬಣವನ್ನ ಅಣಿಯೋದಕ್ಕೆ ಈ ರೀತಿಯಾದಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ, ಅಥವಾ ಒಲ್ಲದ ಮನಸ್ಸಿನ ಸಚಿವರನ್ನ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳೋದ್ರ ಮುಖಾಂತರ ಇತ್ತ ತಮ್ಮ ಸಿಎಂ ಗಾದಿಯನ್ನ ಸುಲಭವಾಗಿ ಏರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಏರ್ಪಡ್ತಿದೆಯಲ್ಲ, ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ಗಳು, ಈ ರೀತಿಯಾದಂತ ಒಂದು ಹೆಚ್ಚುವರಿ DCM ಹುದ್ದೆಯ ಒಂದು ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಇದೀಗ KPCC ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಒಂದ್ ಕಡೆಯಾಗಿ ಸಚಿವ KN ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇದೀಗ ನವದೆಹಲಿ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ರೆ, ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪರೋಕ್ಷವಾಗಿ ನಾನು ಕೂಡ ಹೋಗ್ತೇನೆ, ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಎಲ್ಲೊಂದ್ ಕಡೆಯಾಗಿ ನಾನು ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀನಿ ಅನ್ನುವಂಥ ಒಂದು ಸುಳಿವನ್ನ ಈ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.